ಮ್ಯಾಮ್. ನಾನು ಕ್ರಿಶ್ಚಿಯನ್, ನೀವು? ನಾನು ಹಿಂದೂ ಮ್ಯಾಮ್. ನಮ್ ಕೋಆರ್ಡಿನೇಟರ್ ಮ್ಯಾಮು ಮುಸ್ಲಿಮು ಮ್ಯಾಮ್. ಏನೇ ನಾವು ಧರ್ಮಗಳನ್ನ ಪಾಲಿಸಿದ್ರು ನಾವೆಲ್ಲರೂ ಇಲ್ಲಿ ಒಂದೇ ಅಲ್ವಾ ಮ್ಯಾಮ್? ಹೌದು ಮ್ಯಾಮ್. ನಮ್ಮ ಸ್ಕೂಲಲ್ಲಿ ಅದಕ್ಕೆ ಮ್ಯಾಮ್ ಹೇಳೋದು ಸರ್ವಧರ್ಮ ಸಮನ್ವಯ. ಅಂಡ್ ಆಲ್ಸೋ ಮ್ಯಾಮ್, ನಾವು ಎಷ್ಟೊಂದು ಸೆಲೆಬ್ರೇಷನ್ಸ್ ನ ಮಾಡ್ತೀವಿ. ಹೌದಲ್ಲ ತೇಜು? ಫಾರ್ ಎಕ್ಸಾಂಪಲ್ ಹಿಂದೂಗಳಾಗಿ ಯಾವ್ದು ಮಾಡ್ತೀವಿ? ಸಂಕ್ರಾಂತಿ ಮಾಡ್ತೀವಿ, ಯುಗಾದಿ ಮಾಡ್ತೀವಿ, ವರಮಹಾಲಕ್ಷ್ಮಿ ಮಾಡ್ತೀವಿ, ದೀಪಾವಳಿ ಕೂಡ ಮಾಡ್ತೀವಿ. ಕರೆಕ್ಟ್. ಕ್ರಿಶ್ಚಿಯನ್ಸ್ ಆಗಿ ವೆರಿ ರೀಸೆಂಟ್ಲಿ ಮಾಡಿದ್ವಲ್ಲ ಮ್ಯಾಮ್, ಕ್ರಿಸ್ಮಸ್. ಓಕೆ. ಮುಸಲ್ಮಾನ್ಸ್ ಆಗಿ ಯಾವ್ದು ಮಾಡ್ತೀವಿ? ಬಕ್ರೀದ್ ಕೂಡ ಮಾಡ್ತೀವಿ ಮ್ಯಾಮ್. ಅದಕ್ಕೆ ನಾವ್ ಹೇಳೋದು ಸರ್ವಧರ್ಮ ಸಮನ್ವಯ. ನಾವ್ ಯಾಕೆ ಸರ್ವಧರ್ಮ ಸಮನ್ವಯನ ಹೇಳ್ತಿದೀವಿ ಅಂದ್ರೆ, ಈಗ ನಮ್ಮ ಮಕ್ಕಳು ಒಂದು ನಾಟಕದ ಮೂಲಕ ಸರ್ವಧರ್ಮ ಸಮನ್ವಯನ ನಿಮ್ ಮುಂದೆ ಒಂದು ಝಲಕ್ ಮೂಲಕ ತೋರಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸರ್ವಧರ್ಮ ಸಮನ್ವಯ ಟೀಮ್. ಭಾರತ ಒಂದು ಸುಂದರವಾದ ದೇಶ. ಭಾರತದ ವಿಶೇಷ ಏನೆಂದರೆ ಇಲ್ಲಿ ಎಲ್ಲಾ ಧರ್ಮದ ಜನರು ನೆಲೆಸಿದ್ದಾರೆ. ಎಲ್ಲಾ ಧರ್ಮಕ್ಕೂ ಎಲ್ಲಾ ಭಾಷೆಗಳಿಗೂ ಸಮಾನವಾದ ಆದ್ಯತೆಯನ್ನು, ಗೌರವವನ್ನು ಕೊಡಲಾಗುತ್ತದೆ. ಯಾವ ಧರ್ಮಕ್ಕೂ ಧಕ್ಕೆಯಾಗದಂತೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಆಚರಣೆಗಳಿಗೆ, ಭಾವನೆಗಳಿಗೆ ಬೆಲೆ ಕೊಟ್ಟು ಎಲ್ಲರೂ ಸರ್ವಧರ್ಮ ಸಮಾನರು ಎಂದು ಸಾರುವ ಏಕೈಕ ದೇಶ ನಮ್ಮ ಭಾರತ ದೇಶ. ದೇವನೊಬ್ಬ ನಾಮ ಹಲವು ಎಂಬ ನಾಣ್ಣುಡಿಯಂತೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ ನಮ್ಮದು. ಸರ್ವಧರ್ಮ ಸಮಭಾವವು ಮಹಾತ್ಮ ಗಾಂಧಿಯವರು ರೂಪಿಸಿದ ಪರಿಕಲ್ಪನೆಯಾಗಿದ್ದು, ಅದು ಎಲ್ಲಾ ಧರ್ಮಗಳು ಅನುಸರಿಸಿದ ಮಾರ್ಗಗಳ ಗಮ್ಯಸ್ಥಾನದ ಸಮಾನತೆಯನ್ನು ಸಾಕಾರಗೊಳಿಸುತ್ತದೆ. ಸರ್ವಧರ್ಮ ಸಮಭಾವವನ್ನು ಸಾಮಾನ್ಯವಾಗಿ ಎಲ್ಲಾ ಧರ್ಮಗಳೂ ಒಂದೇ, ಎಲ್ಲಾ ಧರ್ಮಗಳ ಸಾರವೂ ಒಂದೇ ಎಂದು ನಿರೂಪಿಸಲಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಜೀವಿಸಿದರೆ ಪ್ರತಿಯೊಬ್ಬರು ಸಂತೋಷವಾಗಿ ಇರಬಹುದು ಎಂದು ತೋರಿಸಿಕೊಟ್ಟ ದೇಶ ನಮ್ಮದು. ಒಂದು ದಾರಿಯಲ್ಲಿ ಸುಂದರವಾದ ಶಿಲೆಯೊಂದು ಇರುತ್ತದೆ. ಆ ದಾರಿಯಲ್ಲಿ ಅನೇಕ ಜನರು ಹಾದು ಹೋಗುತ್ತಿರುತ್ತಾರೆ. ಯಾರೂ ಆ ಶಿಲೆಯ ಕಡೆ ಗಮನ ಹರಿಸುವುದಿಲ್ಲ. ಆದರೆ ಆ ದಾರಿಯಲ್ಲಿ ಪಂಡಿತನೊಬ್ಬ ಹಾದು ಹೋಗುವಾಗ ಆ ಶಿಲೆಯನ್ನು ನೋಡುತ್ತಾನೆ. ಆಹಾ, ಈ ಶಿಲೆ ಎಷ್ಟೊಂದು ಚೆನ್ನಾಗಿದೆ. ಇದಕ್ಕೆ ಸರಿಯಾದ ರೂಪ ಕೊಡೋಣ. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್. ಇದಕ್ಕೆ ಈಗ ನಮ್ಮ ಧರ್ಮದ ರೂಪವನ್ನು ಕೊಡುತ್ತೇನೆ. ಯಾ, ನೌ ಇಟ್ಸ್ ಗುಡ್ ಟು ಪ್ರೇ. الله أكبر الله أكبر الله أكبر الله أكبر. माशाअल्लाह, क्या मुजस्समा है।
ಇದನ್ನು ನನ್ನ ದೇವರನ್ನು ಆರಾಧಿಸುವ ಹಾಗೆ ಕೂರಿಸುತ್ತೇನೆ. أشهد أن لا إله إلا الله أشهد أن لا إله إلا الله أشهد ಇದು ನನ್ನ ಧರ್ಮದ ದೇವರು, ಇದನ್ನು ಯಾರು ಬದಲಾಯಿಸಿದ್ದು? ಇದು ನನ್ನ ಧರ್ಮದ ದೇವರು, ಇದು ನನ್ನದು. ಇದು ನಿಮ್ಮಿಬ್ಬರಿಗೆ ಸೇರಿದ್ದಲ್ಲ, ಇದು ನನ್ನದು. रघुपति राघव राजा राम पतित पावन सीताराम ನಿಲ್ಲಿಸಿ ನಿಮ್ಮ ಜಗಳವನ್ನು. ಈ ಮೂರ್ತಿ ಯಾರಿಗೂ ಸೇರಿದ್ದಲ್ಲ, ಇದು ಪ್ರತಿಯೊಬ್ಬರ ಮನೋಭಾವನೆಯ ಪ್ರತೀಕ. ನೀವು ನೋಡುವ ರೀತಿ ಅದು ಕಾಣುತ್ತದೆ ಅಷ್ಟೇ. नाम हमारा है, सबसे प्यारा देश हमारा है, हिंदुस्तानी नाम हमारा है, सबसे प्यारा देश हमारा है, जन्मभूमि है हमारी, शान से कहेंगे हम, सब भी तो भाई भाई प्यार से रहेंगे हम, हिंदुस्तानी नाम हमारा है. ಇದನ್ನು ನೋಡಿದ ಎಲ್ಲರಿಗೂ ನಾವೆಲ್ಲರೂ ಒಂದೇ ಎಂಬ ಮನೋಭಾವ ಮೂಡುತ್ತದೆ. ನಾವು ಬೇರೆ ಬೇರೆ ಧರ್ಮದವರಾಗಿದ್ದರೂ ಸಹ ಕೊನೆಗೆ ನಾವೆಲ್ಲರೂ ಭಾರತೀಯರು ಎಂಬ ಸತ್ಯವೂ ಅರಿವಾಗುತ್ತದೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಳ ವಂದಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगल दायक जय हे भारत भाग्य विधाता, जय हे जय हे जय हे जय 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 हे. भारत माता की बोलो.